ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬಂಧುಗಳೇ, ಬೆಂಗಳೂರಿನ ವಸಂತಪುರದಲ್ಲಿ ವಸಂತ ವಲ್ಲಭನ ರಥೋತ್ಸವ ನಡೆದಿದೆ. ಯಾರು ನೋಡಿಲ್ಲ ದಯಮಾಡಿ ಈ ವಿಡಿಯೋವನ್ನು ನೋಡಿ ಅನುಭವಿಸ್ಕೊಳ್ಳಿ. ನೋಡಿ ಬಂಧುಗಳೇ, ವಸಂತ ವಲ್ಲಭನ ದರ್ಶನ ರಥೋತ್ಸವಕ್ಕೆ ರೆಡಿಯಾಗಿ ಕುಳಿತಿರುವ ವಸಂತ ವಲ್ಲಭನ ದರ್ಶನ ಮಾಡಿಕೊಳ್ಳಿ. ಧನ್ಯವಾದ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೇರನ್ನ ಎಳೆಯುತ್ತಾರೆ, ನೋಡಿ ಸಂತೋಷ ಪಡಿ. ವಸಂತಪುರ, ವಸಂತ ಸುಬ್ರಹ್ಮಣ್ಯಪುರದ ನೆಕ್ಸ್ಟ್ ಸ್ಟಾಪಲ್ಲಿ ವಸಂತಪುರ ಬರುತ್ತೆ. ವಸಂತಪುರದಲ್ಲಿ ವಸಂತ ವಲ್ಲಭ ವಿರಾಜಮಾನನಾಗಿದ್ದಾನೆ. ವಸಂತ ವಲ್ಲಭನ ಈ ರಥೋತ್ಸವಕ್ಕೆ ಎಷ್ಟು ಜನ ನೆರೆದಿದ್ದಾರೆ ಅಂತ ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನೆರೆದಿದ್ದಾರೆ. ಹಾಗೆ ಪೊಲೀಸ್ನವರು ಕೂಡ ಅಷ್ಟೇ ಕಾಳಜಿಯಿಂದ ಎಲ್ಲರನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ಪೊಲೀಸ್ನವರು ಬಹಳ ಅಚ್ಚುಕಟ್ಟಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹಣ್ಣು ದವನಗಳನ್ನ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ ನೋಡಿ. ರಥೋತ್ಸವ ಜೈ 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 ಗೋವಿಂದ ಗೋವಿಂದಾಯ ನಮೋ ನಮಃ. ರಥೋತ್ಸವಗಳು ಎಲ್ಲರನ್ನ ಒಂದುಗೂಡಿಸಿ ಒಂದು ಭಗವಂತ ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಸಮಾರಂಭ ಈ ಜಾತ್ರೆ ಅಲ್ವಾ. ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ ನೋಡೋದಕ್ಕೆ. ಹಾಗೆ ಒಂದು ಊರಿನಲ್ಲಿ ಒಂದು ಜಾತ್ರೆ ನಡೀತು ಅಂತಂದರೆ ಬಂಧುಗಳೇ, ಸುತ್ತಮುತ್ತಲ ಎಷ್ಟೋ ಜನಕ್ಕೆ ಆಹಾರ ಸಿಗುತ್ತೆ. ಎಲ್ಲರೂ ಬಂದು ಅಲ್ಲಿ ಜಾತ್ರೆಯಲ್ಲಿ ವ್ಯಾಪಾರಗಳನ್ನ ಮಾಡ್ತಿರ್ತಾರೆ. ಆ ಮೂಲಕ ಅವರು ತಮ್ಮ ಊಟವನ್ನು ತಾವು ಪಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಎಷ್ಟೋ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ನಡೆಯುತ್ತೆ, ಸಣ್ಣ ಪುಟ್ಟ ವ್ಯಾಪಾರಗಳು ನಡೀತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅಂಗಡಿ ಮುಂಗಟ್ಟುಗಳೆಲ್ಲ ಅಲ್ಲಿ ಸಾಲಾಗಿ ನಿಂತಿವೆ, ಅರೇಂಜ್ ಮಾಡ್ಕೊಂಡಿದ್ದಾರೆ. ಒಂದು ಬಜ್ಜಿ ಹಾಕುವಂಥ ಅಂಗಡಿ, ಹಾಗೆ ಪಾತ್ರೆ ಸಾಮಾನುಗಳನ್ನ ಅಂಗಡಿ, ಹೀಗೆ ಎಲ್ಲ ಬೇಕಾದಷ್ಟು ವ್ಯಾಪಾರಗಳು ನಡೆಯುತ್ತೆ. ರಥೋತ್ಸವವನ್ನು ನೋಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಅಲಂಕಾರಗೊಂಡಂತಹ ಈ ರಥವನ್ನು ನೋಡೋದೇ ಒಂದು ಖುಷಿಯಾಗುತ್ತಲ್ಲ ಬಂಧುಗಳೇ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಸಂತೋಷ ಆಗುತ್ತೆ ರಥವನ್ನು ನೋಡೋದಕ್ಕೆ. ನೋಡಿ, ಈ ಸಮಯದಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ತಮ್ಮ ವಸ್ತುಗಳ ಬಗ್ಗೆ ಹಾಗೂ ತಾವು ಬೆಳೆಬಾರುವಂತಹ ಯಾವುದೇ ಒಂದು ವಸ್ತುಗಳ ಬಗ್ಗೆ ತಾಯಿಯಂದಿರ ಇಷ್ಟು ಸಮಯದಲ್ಲಿ ಅಲಂಕೃತಗೊಂಡ ವಿಶೇಷ ಜನಸ್ತಂಭ ನೋಡಿ, ಎಷ್ಟು ಜನ ಇದ್ದಾರೆ. ಹಾಗೂ ತಾವು ಸ್ಪಂದಿಸಿದರೆ ತಮ್ಮ ಕತ್ತಲ ಆಚರಣೆ ವ್ಯಕ್ತಿಯನ್ನು ಸಲಗಿನಿಂದ ಇಟ್ಕೊಂಡಿದ್ರು. ಹಾಗಾಗಿ ತಾವು ಕೂಡ ತಮಗೆ ಸಹಕರಿಸಿದರಂತೇಳಿ ತಮಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಹಾಗಾಗಿ ಅದೇ ರೀತಿ ದೇವರಿಗೆ ಅರ್ಪಿಸ್ತಾ ಇದ್ರೆ ರಥಕ್ಕೆ ಅಂಗಡಿ ಮುಂಗಟ್ಟುಗಳನ್ನು ಹೇಳಿದ್ನಲ್ವ, ಅಲ್ಲೆಲ್ಲ ಸ್ಟಾಲ್ ಹಾಕೊಂಡು ಬಜ್ಜಿ ಊಟ ಮಾಡಿಕೊಂಡು ಯಾವುದೇ ರೀತಿಯ ವ್ಯಕ್ತಿಗಳ ಮೇಲೆ ಅನುಮಾನ ಬಂದಲ್ಲಿ ಅದ್ರ ಜೊತೆಗೆ ಪಾಕ, ನೀರು ಮಜ್ಜಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಜೊತೆಗೆ ಕೋಸಂಬರಿ ಹಂಚ್ತಾ ನೋಡಿ. ಇವ್ರು ನೋಡಿ ಭಕ್ತಾದಿಗಳಲ್ಲೊಂದು ಅಲ್ಲಿ ನಿಂತು ಭಗವಂತನ ನೋಡೋಕೆ ಬಂದಂಥ ಜನರಿಗೆ ಚಾಕ್ಲೇಟನ್ನು ಕೊಡ್ತಾ ಇದ್ದಾರೆ, ಚಾಕ್ಲೇಟನ್ನು ಹಂಚ್ತಾ ಇದ್ದಾರೆ. ನೋಡಿದ್ರೆ ಬಂದ ಅದು ಅವರ ಒಂದು ಒಳ್ಳೆಯತನ, ಅವರಲ್ಲಿರುವಂಥ ಒಂದು ಒಳ್ಳೆಯ ಭಾವನೆ ಅಲ್ಲಿ ನಿಂತಿರೋರಿಗೆ ಒಂದು ಆಯಾಸ ಪರಿಹಾರ ಆಗುತ್ತೆ. ಬಿಸಿಲು ಶೆಕೆ ಅಂತ ಅನ್ಕೊಂಡು ಚೆನ್ನಾಗಿ ಎಲ್ಲರೂ ಚಾಕ್ಲೇಟನ್ನು ಹಂಚ್ತಾ ಇದ್ದಾರೆ. ನೋಡಿ ಬಂಧುಗಳೇ, ಅಲ್ಲಲ್ಲಿ ಅಂಗಡಿಗಳ ಸಾಲುಗಳು. ಜಾತ್ರೆ ಬಂದರೆ ಚೆಂದ, ಅಲ್ಲಿ
ಕಣ್ಣಿಗೆ ಬೇಕಾದಂತಹ ವಸ್ತುಗಳು ಸಿಗುತ್ತೆ. ಏನು ನಮ್ಗೆ ಇಷ್ಟ ಆಗುತ್ತೆ ಅದು ತೊಗೊಂಡ್ಬರ್ಬೋದು. ಆ ಜಾತ್ರೆಯ ಒಂದು ನೆಪದಲ್ಲಿ ಒಂದು ಸಾಮಾನುಗಳು ನಮ್ಮ ಮನೆಗೆ ಸೇರಿಕೊಳ್ಳುತ್ತೆ, ಅದೊಂದು ಖುಷಿ. ಹಾಗೆ ಅಥವಾ ನಮಗೆ ಯಾವುದು ಸಾಮಾನು ತೊಗೊಂಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತ ನೋಡ್ಬೋದು. ರಥನ ನೋಡಿ ದರ್ಶಿಸ್ಕೊಂಡು ಸಂತೋಷಪಟ್ಟು ಭಗವಂತನನ್ನು ದರ್ಶನ ಮಾಡಿಕೊಂಡು ಹಾಗೆ ಆ ಜನಜಂಗುಳಿ ಮಧ್ಯದಲ್ಲಿ ಎಲ್ಲ ಒಂದು ಏನು ಬೇಕೋ ಅದು ತೊಗೊಂಡೋದು ತಿನ್ನೋದು ಅದೆಷ್ಟು ಚಂದ ಅಲ್ವಾ. ಆ ಪಾನಕ ಕೋಸಂಬರಿ ನೀರು ಮಜ್ಜಿಗೆ ಕುಡಿದ್ರೆ ಹೊಟ್ಟೆ ತಂಪಾಗ್ಬಿಡುತ್ತೆ ಬಂಧುಗಳೇ. ಅದು ಕೂಡ ಎಷ್ಟು ಖುಷಿ ಕೊಡುವಂಥ ವಿಚಾರ ಅಲ್ವಾ. ದೇವರ ದರ್ಶನ ಮಾಡಿಕೊಂಡು ಆನಂತರ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಪ್ರಸಾದದ ವ್ಯವಸ್ಥೆ. ಎಲ್ಲರೂ ದೊನ್ನೆನಲ್ಲಿ ಪ್ರಸಾದ ತೊಗೊಂಡು ಪ್ರಸಾದ ತಿಂದು ಭಗವಂತನಿಗೆ ಕೈ ಮುಗಿದು ನಮಸ್ಕರಿಸಿ ಆಮೇಲೆ ಅವರು ಮನೆಗೆ ಹೊರಟೋಡ್ತಾರೆ. ಪಾನಕ ನೀರು ಮಜ್ಜಿಗೆ ಕುಡಿದು ಪಾನಕ ಕುಡಿದು ನೀರು ಮಜ್ಜಿಗೆ ಕುಡಿದು ಮೊಸರು ತಿಂದು ಅಲ್ಲಿಗೆ ಆ ವರ್ಷದ ಜಾತ್ರೆಯ ಉತ್ಸವ ಮುಗಿಯುತ್ತೆ. ಮತ್ತೆ ಮುಂದಿನ ಜಾತ್ರೆಗೆ ಸಜ್ಜಾಗ್ತಲ್ವಾ. ವಸಂತ ವಲ್ಲಭ, ವಸಂತಪುರದಲ್ಲಿ ವಸಂತ ವಲ್ಲಭ ವಲ್ಲಭನ ದೇವಸ್ಥಾನ. ಹಾಗೆ ಪಕ್ಕದಲ್ಲೇ ಭವಾನಿ ಶಂಕರನ ದೇವಸ್ಥಾನ ಇದೆ. ಭವಾನಿ ಶಂಕರನ ತೇರು ಕೂಡ ಅಲ್ಲಿ ನಡೆಯುತ್ತೆ. ವಿಜೃಂಭಣೆಯಿಂದ ಜನರೆಲ್ಲ ಸೇರ್ತಾರೆ. ನೋಡಿ ರಥ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆಯಿಂದ ಆ ಕಡೆಗೆ ರಥ ಎಳೆದಿದ್ದಾರೆ. ಈಗ ನೋಡಿ ರಥ ಮರಿಗಳು ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ. ಹೌದು, ಮಕ್ಕಳಿಗೆ ತೋರಿಸ್ಬೇಕು ನಮ್ಮ ಕಲ್ಚರ್, ನಮ್ಮ ಸಂಪ್ರದಾಯ ಹೇಗಿದೆ. ಜಾತ್ರೆಗಳೆಲ್ಲ ಓಡಾಡಿಸ್ಬೇಕು ಮಕ್ಕಳನ್ನ. ನೋಡಿ ಎಷ್ಟು ಚೆನ್ನಾಗಿ. ಪಾಪ ಬಿಸಿಯಾಗುತ್ತೆ, ಹಾಲು ಬಿಸಿಯಾಗುತ್ತೆ ಅಂದ್ಬಿಟ್ಟು ನೀರಿನ ಒಂದು ವ್ಯವಸ್ಥೆನೂ ಕೂಡ ಹಾಕಿದ್ದಾರೆ. ನೀರು ಹಾಕಿದ್ದಾರೆ ತಣ್ಣಗಾಗಲಿ ಹಾಲು. ಏನು ಗೊತ್ತಾ, ಇವತ್ತಿನ ಮಕ್ಕಳಿಗೆ ನಾವು ಅಂದ್ಕೊಳ್ಳೋದು ಅಷ್ಟೇ, ನೀವು ಈ ಮಕ್ಕಳು ಜನಗಳು ತಳ್ಳಾಕ್ ಕೊಡ್ತಾರೆ ಅಂದ್ಕೊಂಡು ಹುಷಾರಾಗಿ ನೋಡ್ಕೋಬೇಕು. ಹುಷಾರಾಗಿ ಮಕ್ಕಳನ್ನ ಇಟ್ಕೊಂಡು ಹುಷಾರಾಗಿ ಓಡಾಡ್ಕೊಂಡು ಅಂದರೆ ಏನೂ ಆಗಲ್ಲ. ನಮ್ಮ ಮಕ್ಕಳಿಗೆ ಇವತ್ತಿಂದಲೇ ಗೊತ್ತಾಗಬೇಕು ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಪ್ರದಾಯ ಏನು, ಭಕ್ತರುಗಳು ಏನು, ಯಾಕೆ ಭಗವಂತನ ಸೇವೆ ಮಾಡಬೇಕು, ಈ ಎಲ್ಲ ವಿಚಾರಗಳು ಪುಟ್ಟ ವಯಸ್ಸಿಂದನೇ ಮಕ್ಕಳಿಗೆ ಗೊತ್ತಾಗಬೇಕು. ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ಈ ಥರ ಜಾತ್ರೆಗಳಿಗೆ ಮಕ್ಕಳು ಕರ್ಕೊಂಡ್ಬರ್ಬೇಕು. ಇಲ್ಲ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಜಾತ್ರೆ ಹಾಗಂದ್ರೆ ಏನು ಅಂತ ಕೇಳ್ತಾರೆ ಅಲ್ಲ. ಅದೇ ಈ ಥರ ಜಾತ್ರೆಗಳಿದ್ದಾಗ ಮಕ್ಕಳಿಗೆ ತೋರಿಸಿ ಈ ಜಾತ್ರೆಗಳಲ್ಲಿ ಯಾವ ಥರ ಇರುತ್ತೆ, ಜಾತ್ರೆ ಅಂದರೆ ಏನು ಅಂತ ದರ್ಶನ ಸ್ವತಃ ತಾವೇ ನೋಡಿ ತಿಳ್ಕೊಳ್ಳುವಂಥದ್ದು ತುಂಬ ಇರುತ್ತೆ ಅಲ್ವಾ. ಹಾಗೆ ಇದಕ್ಕೆ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ಬೇಕು. ಎಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿರುತ್ತೆ ನೋಡಿ. ಈ ಜಾತ್ರೆಗಳಲ್ಲಿ ಎಷ್ಟು ಜನ ಎಷ್ಟು ರೀತಿ ವ್ಯಾಪಾರವನ್ನು ಮಾಡ್ತಾರೆ, ಅದರ ಕಲ್ಪನೆ ಮಕ್ಕಳಲ್ಲಿ ಮೂಡುತ್ತೆ. ಅದನ್ನು ಮೂಡಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಲ್ವ ಬಂಧುಗಳೇ. ಸೊ ಇಂಥ ಜಾತ್ರೆಗಳಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬನ್ನಿ ಆಯಿತಾ. ರಶಪ್ಪ ಅಂತಂದರೆ ರಶ್ ಇದ್ದೇ ಇರುತ್ತೆ. ಜಾತ್ರೆ ಅಂದರೆ ರಶ್ಯನೇ. ಆ ರಶಲ್ಲೂ ನಾವು ಹುಷಾರಾಗಿ ನಮ್ಮ ಮಕ್ಕಳನ್ನ ನಾವು ಹಿಡ್ಕೊಂಡು ಹುಷಾರಾಗಿ ಅವ್ರಿಗೆ ನಾವು ಈ ಥರ ಜನಜಂಗುಳಿ ಇದ್ದಾಗ ನಾವು ಹೇಗೆ ಹೋಗಬೇಕು ಅನ್ನೋದು ಕಲ್ಪನೆ ಕೂಡ ಅಲ್ಲಿಗೆ ಬರುತ್ತೆ. ಯಾವುದೂ ಇಲ್ಲದೆ ಬರೀ ಮನೆ ಒಳಗಡೆ ಕೂತಿದ್ರೆ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಮಕ್ಕಳಿಗೆ. ಇವೆಲ್ಲವೂ ಗೊತ್ತಾಗಬೇಕು ಬಂಧುಗಳೇ, ಗೊತ್ತಾಗಬೇಕು. ಮನೆ ಒಳಗಡೆ ಖಂಡಿತ ಯಾರು ಇರಬೇಡಿ. ಈ ಥರ ಜಾತ್ರೆಗಳಾಯ್ತು ಖಂಡಿತ ಕರ್ಕೊಂಡ್ಬನ್ನಿ. ನೋಡಿ ಇದೆಷ್ಟು ಚೆನ್ನಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಆಟದ ಬೊಂಬೆಗಳು ಎಷ್ಟು ಚೆನ್ನಾಗಿ, ಬೊಂಬೆ ಪ್ರದರ್ಶನ ಇನ್ನೂ ಇದೆ. ಈ ಕಡೆ ಉತ್ಸವದ ಮೂರ್ತಿನೂ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಬಂಧುಗಳೇ. ನೋಡಿ ಇದೆಲ್ಲ ಮಕ್ಕಳಿಗೆ ಕಣ್ಣಿಗೆ ಹಬ್ಬ ಅಲ್ಲ. ಇದನ್ನು ನೋಡಿ ಸಂತೋಷ ಪಡ್ತಾರೆ ಮಕ್ಕಳು. ಕರ್ಕೊಂಬರ್ಬೇಕು. ಆ ಕುಡಿತ, ಉತ್ಸವ ಮೂರ್ತಿ, ಈ ಆಟ ಬೊಂಬೆ ಪ್ರದರ್ಶನಗಳು ಇವೆಲ್ಲ ಎಷ್ಟು ಚೆನ್ನಾಗಿ ಖುಷಿ ಕೊಡುತ್ತೆ ನೋಡಿ. ಇದನ್ನು ನಾವು ಮಕ್ಕಳಿಗೆ ತೋರಿಸುವಂಥ ಪ್ರಯತ್ನ ಮಾಡಬೇಕು. ಟಿ ವಿನಲ್ಲಿ ನೋಡೋದು ಬೇರೆ ಬಂಧುಗಳೇ. ಫಿಲಮ್ ಪರವಾಗಿಲ್ಲ ಮೇಡಮ್ ಇದೆಲ್ಲ ಬೇಡ ನನಗೆ ಅಂತ ಅನ್ನೋದಲ್ಲ, ಫಿಲಮ್ದು ಬೇರೆ. ಬಟ್ ಇಲ್ಲಿ ಸ್ವತಃ ಅವರು ಕಣ್ಣಿಂದ ಅವ್ರು ನೋಡುವಂಥದ್ದು ಅದು ಆ ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂಥ ವಿಚಾರ. ಮತ್ತು ಮಕ್ಕಳ ಮನಸ್ಸಿನಲ್ಲಿ ಮನದಾಳದಲ್ಲಿ ಅದು ನೆಲೆಗೊಳ್ಳುವಂಥ ವಿಚಾರ ಬಂಧುಗಳೇ. ಹಾಗಾಗಿ
ದಯವಿಟ್ಟು ಈ ಈ ಈ ವರ್ಷ ನೀವು ಜಾತ್ರೆ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ಮುಂದಿನ ವರ್ಷ ಏನಾದರೂ ಕರ್ಕೊಂಡು ಮರೀಲೇಬೇಡಿ. ಮರೆಯದೆ ತಪ್ಪದೆ ಮಕ್ಕಳನ್ನ ಕರ್ಕೊಂಡು ನೋಡಿ. ಇಲ್ಲೂ ಎಷ್ಟು ಮಕ್ಕಳಿದ್ದಾರೆ ಅಂತ ನೋಡಿದ್ರ, ಎಂತೆಂಥ ವೇಷಗಳನ್ನ ಹಾಕ್ಕೊಂಡು ಒಂದು ಕುಣಿತವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಇದೆಲ್ಲ ಒಂದು ನಮ್ಮ ಜಾನಪದ ಸೊಗಡು ಬಂಧುಗಳೇ. ಈ ಜಾನಪದ ಸೊಗಡಿನ ವಿಚಾರ ಕೂಡ ಮಕ್ಕಳಿಗೆ ಗೊತ್ತಾಗಬೇಕು. ನಮ್ಮ ಕಲ್ಚರ್ ಏನು ಅನ್ನೋದು ಅರ್ಥ ಆಗಬೇಕು. ಖಂಡಿತ ಮಿಸ್ ಮಾಡಬೇಡಿ. ಮುಂದಿನ ಸಲ ಕರ್ಕೊಂಬನ್ನಿ. ನೋಡಿ, ದರ್ಶನ ಆಯಿತು, ಭಗವಂತ ದರ್ಶನ. ಈಗ ಹೊಟ್ಟೆ ತುಂಬ ಊಟನೂ ನಡೀತಾ ಇದೆ ನೋಡಿ. ಎಲ್ಲರೂ ಎಷ್ಟು ಚೆನ್ನಾಗಿ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಅದೇ ಬಂಧುಗಳೇ, ಹೇಗಿದ್ದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುವಂಥ ವಿಚಾರ. ಪಾಪ ಜಾಗ ಇಲ್ದಿದ್ರು ಅಲ್ಲಿ ನಿಂತ್ಕೊಂಡೇ ತಿಂತಾಯಿದ್ದಾರೆ ಕೆಲವರೆಲ್ಲ ನೋಡಿ. ಭಗವತ್ ಪ್ರಸಾದ ಅಂದರೆ ಅದಕ್ಕೆ ಹೇಳೋದು, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಭಗವತ್ ಪ್ರಸಾದಕ್ಕೆ ಅಂತ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ವಸಂತ ವಲ್ಲಭ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.